ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ತ್ರಿವೇಣಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಜೇನುಕಲ್ ಸಿದ್ದೇಶ್ವರ ಬೆಟ್ಟವನ್ನ ನಿಮಗೆ ತೋರಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬನ್ನಿ ಹೋಗೋಣ. ಇದು ಎಲ್ಲಿದೆ ಅಂತ ಅಂದ್ರೆ ಅರಸೀಕೆರೆ ನಿಯರ್ ಯಾದಪುರ ಅಂತ ಇದೆ, ಅಲ್ಲಿ ಇದೆ. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಬೆಟ್ಟ ಅಂದ್ಬಿಟ್ಟು. ನಾವು ಈಗ ನಮ್ಮ ಊರಿನಿಂದ ಹೋಗ್ತಾ ಇದೀವಿ. ಹೋಗುವ ರೋಡ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ದೂರ ಮಧ್ಯೆ ಮಧ್ಯೆ ಅಷ್ಟೇ ಚೆನ್ನಾಗಿರ್ಲಿಲ್ಲ. ನಮ್ಮ ಊರಿನಿಂದ ಜೇನುಕಲ್ ಸಿದ್ದಪ್ಪನ ಬೆಟ್ಟಕ್ಕೆ ಸುಮಾರು ಒಂದು 43ರಿಂದ 45 ಕಿಲೋಮೀಟರ್ ಅಂತರ ಇತ್ತು. ಹಳ್ಳಿಯ ಮೇಲೆ ಕಟ್ ರೂಟ್ ಮೇಲೆ ಹೋಗ್ತಾ ಇದೀವಿ. ಒಂದು ರೂಟ್ ಬರುತ್ತೆ, ಕಲ್ಯಾಡಿ ಆದ್ಮೇಲೆ ಒಂದು ಕಣಿವೆ ಬೀರಪ್ಪನ ಕಂಡಿ ಅಂದ್ಬಿಟ್ಟು. ಸೊ ಆ ರೂಟಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇದು ವಿಡಿಯೋ ಮಾಡಿ ಸ್ವಲ್ಪ ತುಂಬಾನೇ ದಿನ ಆಗಿತ್ತು, ಅಂದ್ರೆ ಮಾನ್ಸೂನ್ ಟೈಮಲ್ಲಿ ಮಾಡಿದ ವಿಡಿಯೋ. ಪೋಸ್ಟ್ ಮಾಡೋದು, ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು ಡಿಲೇ ಆಗಿದೆ ಅಷ್ಟೇ. ಒಳ್ಳೆ ಬ್ಲಾಗು ನೋಡಿ. ಜೇನುಕಲ್ ಸಿದ್ದಪ್ಪನ ಬೆಟ್ಟನ ಮಳೆಗಾಲದಲ್ಲಿ ನೋಡೋದೇ ಒಂದು ಚಂದ ಅಂತಾನೆ ಹೇಳ್ಬೋದು. ಹಳ್ಳಿಯ ರೋಡ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಎಲ್ಲ ಬೆಳೆ ಮಾಡಿದ್ದಾರೆ ರೈತರು. ಜೋಳವನ್ನೇ ಜಾಸ್ತಿ ಬೆಳೆದಿರೋದು. ನಮ್ಮ ಸೈಡ್ ಎಲ್ಲ ಜಾಸ್ತಿ ಹಾಸನ ತಾಲೂಕು ಅರಸೀಕೆರೆ ಸೈಡು ಅಲ್ಲೆಲ್ಲ ಜಾಸ್ತಿ ತೆಂಗಿನ ತೋಟಗಳೇ ಜಾಸ್ತಿ. ಹಳ್ಳಿಯ ವಾತಾವರಣ ಕೂಡ ಹೇಗಿರುತ್ತೆ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮನೆಗಳು ನೋಡಿ, ಜಾಸ್ತಿ ಮಂಗಳೂರು ಅಂಚು ಮನೆಗಳು. ಇದು ಕಲ್ಯಾಡಿ ಅನ್ನೋ ಗ್ರಾಮದ ಮನೆಗಳನ್ನ ಸ್ವಲ್ಪ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ರಸ್ತೆಯ ಮೂಲಕ ಹೋಗುವಾಗ ಅಕ್ಕಪಕ್ಕ ಏನು ಹೊಲಗಳಿರ್ಬೋದು, ತೆಂಗಿನ ತೋಟಗಳಿರ್ಬೋದು, ಗದ್ದೆ ಇರ್ಬೋದು, ಏರಿ ಇರ್ಬೋದು, ಅದನ್ನ ನೋಡೋದೇ ಒಂದು ಚಂದ. ವೆದರ್ ಅಂತ ನಾವು ಹೋಗಿದ್ದಂತ ಸಂದರ್ಭದಲ್ಲಿ ತುಂಬಾನೇ ಕೂಲ್ ವೆದರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಮಳೆ ಎಲ್ಲ ಆಗಿದ್ರಿಂದ ಒಂಥರ ಚೆನ್ನಾಗಿತ್ತು. ರೋಡ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಇದೀವಿ. ಫ್ರೆಂಡ್ಸ್, ಜೇನುಕಲ್ಲು ಸಿದ್ದಪ್ಪನ ಬೆಟ್ಟಕ್ಕೆ 2 ಕಡೆಯಿಂದನೂ ಹೋಗ್ಬೋದು. ಅರಸೀಕೆರೆ ಸೈಡ್ ಬಂದ್ರೆ ಮೇನ್ ಆರ್ಚ್ ಮೂಲಕ ಬರ್ಬೋದು. ನಾವು ಬೆಟ್ಟದ ಹಿಂಭಾಗದ ರೋಡ್ ಮೂಲಕ ಟೆಂಪಲ್ ಅನ್ನ ತಲುಪ್ತಾ ಇದ್ದೀವಿ. ನಾವು ಬೆಳಗ್ಗೆ ಸುಮಾರು ಒಂದು 9 ಗಂಟೆಗೆನೆ ಜೇನುಕಲ್ಲು ಸಿದ್ದಪ್ಪನ ಬೆಟ್ಟವನ್ನ ತಲುಪಿದ್ವಿ, ನಾನು ಮತ್ತೆ ನನ್ನ ಸಿಸ್ಟರ್. ಸೊ ಅವರ ಮಗಂದು ಮುಡಿ ಅರಿಕೆ ಇದೆ, ಅಂದ್ರೆ ಮಂಡೆ ಕೊಡೋದು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಜವಳ ಅಂತಾರೆ. ಸೊ ಹಂಗಾಗಿ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ. ಸೊ ಈಗ ದೇವರ ಪೂಜೆಗೆ ಎಲ್ಲ ಐಟಮ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕಡೆಯಿಂದ ಬಂದ್ರೆ ಅರಸೀಕೆರೆ ಸೈಡ್ ಇಂದ ಬರ್ಬೋದು. ಒಂದು ಪುಟ್ಟದಾದಂತಹ ಮಂಟಪ ಎದುರಾಗುತ್ತೆ. ಅದರ ಪಕ್ಕದಲ್ಲಿ ರಥವನ್ನ ನಿಲ್ಸಿದ್ದಾರೆ. ರಥವನ್ನೆಲ್ಲ ಕವರ್ ಮಾಡಿದ್ರು, ಅದು ವುಡ್ ವರ್ಕ್, ತುಂಬಾನೇ ಚೆನ್ನಾಗಿದೆ. ಸೊ ಮುಂಭಾಗ ಎಲ್ಲ ಸಾಕಷ್ಟು ವಾಹನಗಳನ್ನ ನಿಲ್ಸೋದಕ್ಕೆ ಅವಕಾಶ ಇದೆ. ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ. ಅಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇರುತ್ತೆ. ಮದುವೆ ಚೌಟ್ರಿನೂ ಸಹ ಇದೆ. ದಿಶುದು ಇವತ್ತು ಕೂದಲುದು ಮಂಡೆ ಇದೆ, ಕರ್ಕೊಂಡ್ಬಂದಿದ್ದೀವಿ. ನನ್ನ ತಂಗಿ ಮಗ. ಇವಾಗ ಬೆಟ್ಟವನ್ನ ಹತ್ತೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ರಾಜಗೋಪುರ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅನ್ಬಿಟ್ಟು. ಕೆಳ ಅಂತಸ್ತಿನಲ್ಲಿ ಕಲ್ಲನ್ನ ಕಾಣ್ಬೋದು, ಮೇಲಂತಸ್ತಲ್ಲಿ ಸಿಮೆಂಟ್ ಅಲ್ಲಿ ಗೋಪುರವನ್ನ ಕಟ್ಕೊಂಡು ಹೋಗಿದ್ದಾರೆ. ಬೆಟ್ಟವನ್ನ ಹತ್ತುವುದಕ್ಕಿಂತ ಮುಂಚೆ ಪಾದುಕೆಗಳಿದೆ ಸ್ವಾಮಿದು. ಸೊ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಬೆಟ್ಟವನ್ನ ಹತ್ತಬೇಕು. ಹತ್ತುತ್ತಾ ಇದೀವಿ ಇವಾಗ ಬೆಟ್ಟನ. ಬೆಟ್ಟ ಒಂದು ಮಳೆಗಾಲ ಆದ್ರಿಂದ, ಮಾನ್ಸೂನ್ ಪೀರಿಯಡ್ ಆದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನರಿ ನೋಡೋದಕ್ಕೆ.
ಫ್ರೆಂಡ್ಸ್, ಮತ್ತೊಂದು ವಿಷಯ ಅಂತ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ತೆಂಗಿನ ತೋಟಗಳು, ಅದರ ಮಧ್ಯ ರಾಜಗೋಪುರ ಎಲ್ಲ ಎಷ್ಟು ಅದ್ಭುತವಾಗಿ ಕಾಣ್ತಿತ್ತು ಅಂತ ಅಂದರೆ ಅದು ವರ್ಣನೆಗೆ ಅಸಾಧ್ಯ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ನೋಡೋದಕ್ಕೆ. ಉಸಿರು ಮೇಲಕ್ಕೆ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಮಾಸ್ಕ್ ಹಾಕೋಣಕ್ಕೆ ಆಗ್ತಿಲ್ಲ, ಯಾಕೆ ಅಂತಂದರೆ ಬ್ರೀತ್ ಮಾಡೋದೇ ಕಷ್ಟ. ಮಾಸ್ಕ್ ಹಾಕ್ಕೊಂಡ್ರೆ ಇನ್ನೂ ಕಷ್ಟ. ಸ್ವಲ್ಪ ಎಲ್ಲ ಕ್ರೌಡ್ ಎಲ್ಲ ಇಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಅಲ್ಲೇ 3 ಸತಿ ಕುತ್ಕೊಂಡವ್ರೆ ಫ್ರೆಂಡ್ಸ್. ನನ್ನ ತಂಗಿ ಗಂಡ ಗುರು ಅಂತ ಫುಲ್ ಸುಸ್ತು, ವಯಸ್ಸಾಗೈತೆ ಅಂತ. ನನಗಿಂತ ಚಿಕ್ಕವರು ಭಾಳ. ನಮ್ಮ ಸೋದರ ಅತ್ತೆನೇ ಹಾಕಬೇಕು ಅವರು. ದಿಶುವನ್ನ ನಾನು ಎತ್ಕೊಂಡು ಹತ್ತೀನಿ ಮಂಡೆ ಕೊಡೋದಕ್ಕೆ ಅಂತ ಅವ್ರು ಅರ್ಕೆ ಮಾಡ್ಕೊಂಡಿದ್ರು. ಹಂಗಾಗಿ ಅವರೊಬ್ಬರೇ ಪಾಪನ ಎತ್ಕೊಂಡು ಫುಲ್ ಬೆಟ್ಟವನ್ನ ಹತ್ತಿದ್ರು ಫ್ರೆಂಡ್ಸ್. ನೋಡಿ ಎತ್ಬಿಟ್ಟವ್ರೆ ಆಡ್ಸಿದ್ದು. ಫ್ರೆಂಡ್ಸ್, ಹತ್ತುತ್ತಾ ಇದ್ದೀನಿ ಬೆಟ್ಟ. ಸೊ ಇವಾಗ ಟ್ರೈಪಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಚೆನ್ನಾಗಿ ಕೇಳಿಸ್ತಲೂ ಇರ್ಬೋದು, ಕಾಣಿಸ್ತಲೂ ಇರ್ಬೋದು ಅಂತ ಅನ್ಕೊತೀನಿ. ಸೊ ನಮ್ಮ ಕಡೆಯವರೆಲ್ಲ ಆಲ್ಮೋಸ್ಟ್ ಹತ್ತಿ ಹೋಗಿದ್ದಾರೆ, ಹತ್ತುತ್ತಿದ್ದೀವಿ. ಈ ಬೆಟ್ಟ ಹತ್ತೋಕೆ ಚೆನ್ನಾಗಿರುತ್ತೆ, ನೇಚರ್ ಮಧ್ಯನೇ ಇದೆ. ಸೊ ಅರಸೀಕೆರೆ ನಿಯರ್ ಇದೆ, ಯಾದಾಪುರ ಅಂದ್ಬಿಟ್ಟು ಸಮೀಪ ಊರು. ತುಂಬಾ ಚೆನ್ನಾಗಿದೆ. ಹಾಸನ ಜಿಲ್ಲೆಯಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಸೊ ನಾನು ಆಲ್ರೆಡಿ ಮುಂಚೆನೂ ಸಹ ಈ ಟೆಂಪಲ್ ಬಗ್ಗೆ ಡೀಟೇಲಾಗಿ ವ್ಲಾಗ್ ಮಾಡಿದ್ದೆ. ಇದರಲ್ಲೇನು ಜಾಸ್ತಿ ಡೀಟೇಲ್ಸ್ ಕೊಡಲ್ಲ. ಸೊ ಜಸ್ಟ್ ಹಂಗೆ ವ್ಲಾಗ್ ಟೈಪಲ್ಲಿ ಶೂಟ್ ಮಾಡ್ತೀನಿ. ಈ ರೀತಿ ನೋಡಿ, ಉದ್ದಕ್ಕೂ ಈ ರೀತಿ ಶೀಟ್ ಹಾಕ್ಸಿರೋದ್ರಿಂದ ಮಳೆ ಬಿಸಿಲಿಗೇನು ಭಕ್ತಾದಿಗಳಿಗೆ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್. ಜರ್ಕಿನ್ ಹಾಕಿದ್ದೀನಲ್ಲ, ಶೆಕೆ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರೋದು ಅದೇ ಯಾದಾಪುರ ಹಳ್ಳಿ. ಸೊ ಆ ಹಳ್ಳಿಯ ಸಮೀಪದಲ್ಲೇ ಈ ಜೇನುಕಲ್ಲು ಸಿದ್ದಪ್ಪನ ಬೆಟ್ಟ ಇರೋದು. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಹತ್ತಾಯಿತು. ನಮ್ಮ ಅತ್ತೆ ಹಂಗೂ ಹಿಂಗೂ ದಿಶನ್ನ ಎತ್ಕೊಂಡು ಹತ್ತಿದ್ರು. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಪೂಜೆ ಮಾಡಿಸ್ಬೇಕು. ನಮ್ಮ ಕಡೆಯವರೆಲ್ಲ ಆಲ್ಮೋಸ್ಟ್ ಎಲ್ಲ ಹತ್ತು ಹೋಗಿದ್ದಾರೆ. ಸೊ ಹಿಂಗಾಗಿ ಉಜ್ವಲ್ ಅಂತ ಫ್ರೆಂಡ್ಸ್, ನಮ್ಮೂರು ಹುಡುಗ್ರೆ ಎಲ್ಲ. ಈ ಕಡೆ ದೇನ್ ಕಟ್ಟಿದೆಯಲ್ಲ, ಅಲ್ಲಿಗೆ ಹೋಗೋ ದಾರಿ ಇದು. ಹುಣ್ಣಿಮೆಯ ದಿನದಂದು ಸಾಕಷ್ಟು ಭಕ್ತರು ಇಲ್ಲಿಗೆ ಭೇಟಿಯನ್ನು ಕೊಡುವಂತಹ ಪದ್ಧತಿ ಇಂದಿನಿಂದ ನಡೆದುಕೊಂಡು ಬಂದಿದೆ. ಫ್ರೆಂಡ್ಸ್, ಇದೇ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಬೆಟ್ಟದ ಮೇಲೆ ಈ ರೀತಿ ಇವಾಗ ಹತ್ತಿ ಬಂದಿದ್ದೀವಿ. ನೋಡಿ, ಈ ಕಡೆ ಬೆಟ್ಟದ ಕೆಳಗಡೆ ವಿಶಾಲವಾಗಿ ಎಲ್ಲ ನೋಡೋದಕ್ಕೆ ಸಿಗುತ್ತೆ ನಿಸರ್ಗ. ಸೊ ಇಲ್ಲಿ ಪಕ್ಕ ಊರು ಕಾಣ್ತಿದೆಯಲ್ಲ, ಇದೇ ಯಾದಾಪುರ ಗ್ರಾಮ. ಈ ಊರಿನ ಪಕ್ಕದಲ್ಲೇ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಇರೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇಸು. ನೀಟಾಗಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಫ್ರೆಂಡ್ಸ್, ನೋಡ್ತಿರ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮುಡಿ ಕೊಡೋ ಪ್ಲೇಸು. ಇವಾಗ ನನ್ನ ತಂಗಿ ಮಗಂದು ಮುಡಿ ಇದೆ, ಸೌಮ್ಯನ ಮಗಂದು. ಸೊ ಕೊಡಬೇಕು. ದಿಶು ಇದರ್ ದೇಕೋ, ಕೂದ್ಲು ದೇವ್ರಿಗೆ ಜಜ್ಜಿಗೆ ಹೋಗುತ್ತೆ. ಮಾಮಿಗೆ ಹೋಗುತ್ತೆ. ಹೆಂಗ್ ಹೋಗುತ್ತೋ? ಮಾಮಿಗೆ ಹೋಗುತ್ತಿದ್ದು ಚಿನ್ನಮ್ಮ. ಮಾಮಿಗೆ ಕೊಡೋಣ. ಹೆಂಗ್ ಕೊಡೋಣ ಮಾಮಿಗೆ? ಏನ್ ಹಾಕೋಣ? ಇದು ಹಾಕೋಣ. ಆ ಕಡೆ ಯಾರೋ ಬೇರೆಯವ್ರು ಕೊಡ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗಳ ಪಾದುಕೆಗಳನ್ನ ಈ ದೇವಸ್ಥಾನದಲ್ಲಿ ನೋಡ್ಬೋದು. ದೇಗುಲದ ಗುಡಿಯನ್ನ ಮಾರ್ಬಲ್ ಅಲ್ಲಿ ಕಟ್ಟಿದ್ದಾರೆ. ಮಂಟಪದ ರೀತಿಯಲ್ಲಿ ಇರತಕ್ಕಂತಹ ಗುಡಿ. ದೊಡ್ಡದಾದಂತಹ ಬಂಡೆಯ ಸಮೀಪದಲ್ಲೇ ಸ್ವಾಮಿ ಸಿದ್ದೇಶ್ವರರ ಪಾದಕೆಗಳಿದೆ. ಜೇನುಕಲ್ಲು ಸಿದ್ದಪ್ಪ ಅಂತಾನೆ ಕರಿತೀವಿ. ಅವರು ಪವಾಡ ಪುರುಷರು. ತುಂಬಾ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು.
ಸುತ್ತಮುತ್ತ ಹಳ್ಳಿಗಳಿಂದಲೂ ಸಹ ಮತ್ತೆ ಹೊರಗಡೆ ರಾಜ್ಯಗಳಿಂದಲೂ ಸಹ ಮತ್ತೆ ಹೊರಗಡೆ ಜಿಲ್ಲೆಗಳಿಂದಲೂ ಸಹ ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ. ವಾವ್, ಚೆನ್ನಾಗಿದೆಯಾ ಧನ್ಯ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಹಾ, ಫಸ್ಟ್ place ಸಲ ಏ ಬಂದಿರೋದು? ತುಂಬ ಸಲ ಬಂದಿದ್ದ? ತುಂಬಾ ಸಲ ಸ್ವಲ್ಪ ಬಂದಿದ್ದೀನಿ. ಇದು ಎಷ್ಟನೇ ಸಲ? ಥರ್ಡ್ ಫೋರ್ತ್ ಟೈಮ್? ಸೆಕೆಂಡ್ ಟೈಮ್ ಬಂದಿದ್ದೀನಿ. ಹೌದಾ? ಮತ್ತು ತುಂಬ ಸಲ ಅಂದೆ. ಅಮ್ಮ ಇನ್ನೊಂದ್ಸತಿ ಕರ್ಕೊ ಬಂದಿದ್ರು ನನ್ನ ಚಿಕ್ಕ ವಯಸ್ಸಲ್ಲಿ. ಹೌದಾ? ಚಿಕ್ಕ ವಯಸ್ಸಿಂದೆಲ್ಲ ನೆನಪೈತಾ? ಸ್ವಲ್ಪ ಅಮ್ಮ ಹೇಳಿದ್ರು. ಫ್ರೆಂಡ್ಸ್, ಈ ಕಡೆ ಮುಡಿ ಕೊಡೋ ಸ್ಥಳ ಇದೆ. ಫ್ರೆಂಡ್ಸ್, ಇಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ತಂಬಿಟ್ಟು, ನಮ್ಮ ಕಡೆ ಎಲ್ಲ ಟಮಟ ಅಂತ ಕರಿತೀವಿ, ಕೆಲವು ಕಡೆ ತಂಬಿಟ್ಟು ಅಂತ ಕರಿತೀವಿ. ಅದನ್ನ ಮಾಡಿ ದೇವರಿಗೆ ನೈವೇದ್ಯ ಕೊಡೋದು ಸಂಪ್ರದಾಯ ಇದೆ. 101 ಸೇವೆ ಅಂತ ಕರೀತಾರೆ, ಅದಕ್ಕೆ ಹರಕೆ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಮಾಡೋದಕ್ಕೆ ಈ ರೀತಿ ಭಕ್ತರಿಗೆ ಈ ರೀತಿ ವ್ಯವಸ್ಥೆನ ಮಾಡಿದ್ದಾರೆ. ಅದನ್ನ ಟಮಟ ಕಟ್ಟೋದಕ್ಕೋಸ್ಕರನೇ ಮಾಡಿರ್ತಕ್ಕಂತಹ ಶೆಲ್ಫ್ ಅಂತಾನೆ ಹೇಳ್ಬೋದು. ಸೊ ಅವರೇ 5-6 ಕಡೆಯವ್ರು ಇರ್ತಾರೆ. ಅದೇನ್ ಐಟಮ್ಸ್ ಎಲ್ಲ ಬೇಕೋ ಅದನ್ನ ಕೊಟ್ರೆ ಅವರೇ ಮಾಡ್ಬಿಟ್ಟು ನೀಟಾಗಿ ಕೊಡ್ತಾರೆ. ಆಮೇಲೆ ಅದನ್ನ ದೇವರ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಮಂಟಪದ ಒಳಗಡೆ ಸ್ವಾಮಿಯ ಪಾದುಕೆಗಳು ಯಾವ ರೀತಿ ಇದೆ ಅಂದ್ಬಿಟ್ಟು ಇವಾಗ ನಾನು ನಿಮ್ಗೆ ಹತ್ತಿರದಿಂದ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಆ ಮಾರ್ಬಲ್ ಕಂಬಗಳ ಮೇಲೆ ತುಂಬಾ ಸೂಕ್ಷ್ಮವಾಗಿ ಕೆತ್ತನೆಗಳನ್ನ ಕೆತ್ತಿರೋದನ್ನ ಸಹ ನೋಡ್ಬೋದು. ಹೂವೆಲ್ಲ ಹಾಕಿರೋದ್ರಿಂದ ನಿಮ್ಗೆ ಅಷ್ಟು ಕಾಣ್ತಿಲ್ಲ ಅನ್ಸುತ್ತೆ ಪಾದಗಳು. ನಾನು ಮುಂದೆ ಅದು ಸ್ವಲ್ಪ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವಾಗಲೂ ಇಲ್ಲಿ ಪೂಜಾರಿ ಇದ್ದೇ ಇರ್ತಾರೆ, ನೀಟಾಗಿ ಸಹ ಪೂಜೆಯನ್ನ ಮಾಡಿಕೊಡ್ತಾರೆ. ಇವಾಗ ನನ್ನ ಸಿಸ್ಟರು, ಅವ್ರ ಹಸ್ಬೆಂಡು, ಪಾಪು ಎಲ್ಲರೂ ನಿಂತ್ಕೊಂಡು, ಫ್ಯಾಮಿಲಿಯ ಮೆಂಬರ್ಸ್ ಎಲ್ಲ ಇದ್ದಾರೆ, ಎಲ್ಲ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೀವಿ. ಪಾಪುಗೆ ಮುಡಿ ಕೊಟ್ಟ ಆಯಿತು. ಹಾಗಾಗಿ ಇಲ್ಲಿ ಸ್ವಾಮಿಯ ಪಾದುಕೆಗಳಿಗೆನೆ ಪೂಜೆ ಮಾಡೋದೇ ಇಲ್ಲಿನ ವಿಶೇಷತೆ. ಅವರು ಪಾದ ಉರಿದಂತಹ ಗುರುತುಗಳು ಇಲ್ಲಿ ಬೆಟ್ಟದಲ್ಲಿ ಮೂಡಿದೆ. ಸೊ ಅದಕ್ಕೆ ಮಂಟಪವನ್ನ ಕಟ್ಟಿ ಪೂಜೆ ಮಾಡತಕ್ಕಂತಹ ಪದ್ಧತಿ ಇಂದಿನಿಂದ ನಡೆದು ಬಂದಿದೆ. ಜೇನುಕಲ್ ಸಿದ್ದೇಶ್ವರ ಬೆಟ್ಟ ಅಂತಂದರೆ ಅದು ಜೇನು ಕಟ್ಟಿರೋದಕ್ಕೇ ತುಂಬಾ ಫೇಮಸ್ಸು. ತುಂಬ ಹಳೆಯ ಕಾಲದಿಂದ ಇಂದಿಗೂ ಸಹ ಸತ್ಯ. ಏನಾದ್ರು ತಪ್ಪು ಮಾಡಿ ಬಂದರೆ ಜೇನು ಕಡಿಯುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಸ್ವಲ್ಪ ಮೈಲಿಗೆಯಿಂದನೇ ಬರ್ತಾರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಜೇನು ಕಟ್ಟಿದೆ. ಫ್ರೆಂಡ್ಸ್, ನಾನು ಇಲ್ಲಿವರೆಗೂ ಅಷ್ಟೇ ತೋರಿಸೋದು. ಇದರಿಂದ ಒಳಗಡೆ ಹೋಗಿ ಮುಂದೆ ಕಲ್ಯಾಣಿಗೆ ಹೋಗಬೇಕು. ನೋಡಿ, ಜೇನು ಕಟ್ಟಿದೆ. ಫ್ರೆಂಡ್ಸ್, ಈ ರೀತಿ ಬಂಡೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ಆ ಬಂಡೆ ಮೇಲೇ ಜೇನು ಕಟ್ಟೋದು. ಹುಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ಮಾನ್ಸೂನ್ ಪೀರಿಯಡ್ ಅಲ್ವಾ, ಸೊ ಹಾಗಾಗಿ ಫುಲ್ ಕಲ್ಯಾಣಿ ಹತ್ರ ಹೋಗ್ತಾ ಇಲ್ಲ ನಾನು. ಜಸ್ಟ್ ಅಷ್ಟೇ ತೋರಿಸ್ದೆ. ಕೆಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಮಸ್ತ್ ವ್ಯೂ ಫ್ರೆಂಡ್ಸ್. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು, ಪೂಜೆನೂ ಮುಗೀತು. ಸೊ ಇವಾಗ ವಾಪಸ್ ಇಳಿದು ಹೋಗ್ತಾ ಇದ್ದೀವಿ. ಅಷ್ಟೇನು ರಶ್ ಇಲ್ಲ, ತುಂಬಾ ಕಮ್ಮಿ ಜನ ಇದ್ದರು. ಸೊ ಹಾಗಾಗಿ ವ್ಯೂ ನೋಡಿ, ಇಲ್ಲಿಂದ ಇವಾಗ ಇಳಿದು ಹೋಗ್ತಾ ಇದ್ದೀವಿ. ಸಾಕಾಗಿದೆ ಫ್ರೆಂಡ್ಸ್ ವ್ಯೂ. ಕ್ಯಾಮ್ರಾ ತಂದಿಲ್ಲ ನಾನು, ಐಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಆದ್ರೂ ಸಾಕಾಗಿದೆ ವ್ಯೂ. ಮಾನ್ಸೂನ್ ಪೀರಿಯಡ್ ಅಲ್ವಾ, ಹಾಗಾಗಿ. ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆಯಲ್ಲ, ಅದು ತಿರುಪತಿ ಬೆಟ್ಟ ಅಂದ್ಬಿಟ್ಟು, ಚಿಕ್ಕ ತಿರುಪತಿ ಅಂತ ಕರೀತಾರಲ್ಲ, ಅರಸೀಕೆರೆ ಹತ್ರ ಇರೋದು. ಸೊ ಆ ಬೆಟ್ಟ, ಅದನ್ನು ನಾನು ಒಂದು ಸತಿನೂ ನೋಡಿಲ್ಲ. ಯಾವಾಗಲಾದ್ರು ಒಂದ್ಸಲಿ ಹೋಗಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಸುಸ್ತಾದರೆ ಎಲ್ಲ ಕುತ್ಕೊಳಕ್ಕೆ ಈ ರೀತಿ ಜಗಲಿ ಕಟ್ಟೆ ಟೈಪ್ ಎಲ್ಲ ಈ ರೀತಿ ಮಾಡಿದ್ದಾರೆ. ದಣಿವಾಯಿತು ಅಂತಂದರೆ ಕುತ್ಕೊಂಡು ಇಲ್ಲಿ ವಿಶ್ರಮ ಪಡ್ಕೊಂಡು ನೆಕ್ಸ್ಟು ಹೋಗ್ಬೋದು. ಆಲ್ಮೋಸ್ಟ್ ಇಳಿದ್ವಿ, ಹೋಗ್ತಾ ಇದ್ವಿ. ನಡಿ ಸಿಂಚು ಹೋಗೋಣ. ಫ್ರೆಂಡ್ಸ್, ನನ್ನ ತಮ್ಮವ್ರು ಇವಾಗ ಬಂದರು. ಅವ್ರು ಬೇರೆ ವೆಹಿಕಲಲ್ಲಿ ಬಂದರು.
ಅವ್ರು ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದಾರೆ. ನಮ್ಮದೆಲ್ಲ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿ ಬರ್ತಿದ್ದಾರೆ ನೋಡಿ ದೂರದಲ್ಲಿ. ಬೆಟ್ಟವನ್ನ ಇಳಿದು ಆದ ನಂತರ ಮನೆಯಿಂದಲೇ ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ವಿ ಟಿಫನ್ಗೆ, ಬೆಳಗಿನ ಟಿಫನ್ಗೆ. ಸೊ ಹಾಗಾಗಿ ಟಿಫನ್ ಅನ್ನ ಕುಳಿತು ಮಾಡ್ಕೊಂಡ್ವಿ. ದಿಶಂತೂ ಡೆಟಾಯಿಲ್ ಹಾಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊತಿದ್ದೇನೆ ಇನ್ಸ್ಟೆಂಟ್ ಆಗಿ. ಸೊ ಅಲ್ಲಿ ಜೇನ್ ಕಟ್ಟಿರೋದನ್ನ ಸಹ ನೋಡ್ತಿರ್ಬೋದು. ಇವಾಗ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದೀವಿ. ವಾಪಸ್ ಊರಿಗೆ ಹೋಗೋದನ್ನು ಸ್ವಲ್ಪ ಕ್ಲಿಪ್ಪನ್ನು ನಾನು ನಿಮಗೆ ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಮುಂದೆ ಅಲ್ಲಿ ಕಣಿವೆ ಬೀರಪ್ಪನ ಕಂಡಿ ಅಂದ್ಬಿಟ್ಟು ಒಂದು ಪ್ಲೇಸ್ ಬರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ಬೇಕು. ಸೊ ಹಾಗಾಗಿ ಬರುವಾಗ ಅದು ಕ್ಯಾಪ್ಚರ್ ಮಾಡಿದ್ದೆ, ಅದು ಮಿಸ್ ಆಗೋಯ್ತು. ಸೊ ಹಾಗಾಗಿ ಹೋಗ್ಬೇಕಾದ್ರೆ ಅದು ಅಗೈನ್ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ಅದನ್ನು ತೋರಿಸ್ಬೇಕು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈ ಸೈಡ್ ಹಳ್ಳಿಯ ರೋಡ್ಗಳು ಸಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಟಾರ್ ರೋಡ್ಗಳು. ಮತ್ತೆ ಅಕ್ಕಪಕ್ಕ ತೆಂಗಿನ ಮರಗಳು ಎಷ್ಟು ಚೆನ್ನಾಗಿದೆ ಅಂತಲೂ ಸಹ ನೀವು ನೋಡ್ಬೋದು. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಮುಂದೆ ತೋರಿಸ್ತಾ ಇರುವ ಈ ಪ್ರದೇಶ ಏನಿದೆ ಇದಕ್ಕೆ ಕಂಡಿ ಭೈರವೇಶ್ವರ ಕಣಿವೆ ಅಂತ ಕರೀತಾರೆ, ಮಾರ್ಗ ಅಂತ ಕರೀತಾರೆ. ಇಲ್ಲಿ ಮುಂದೆ ಒಂದು ಟೆಂಪಲ್ ಕೂಡ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಆ ಕಡೆಯಿಂದ ಬರುವಾಗ ಹೇಳ್ತಾ ಇದ್ರು ನನ್ನ ತಂಗಿಯ ಹಸ್ಬೆಂಡು, ಇಲ್ಲೆಲ್ಲ ಸ್ವಲ್ಪ ಹಾವುಗಳ ಸಂಖ್ಯೆ ಎಲ್ಲ ಜಾಸ್ತಿ ಇದೆ ಅಂತ. ಹೌದಾ ಅಂತ ಕೇಳ್ಕೊಂಡ್ ಬಂದಿದ್ವಿ. ಬಟ್ ಹೋಗ್ತಾ ಇರ್ಬೇಕಾದ್ರೆ ಇವಾಗ ನೀವು ನೋಡ್ತಿರ್ಬೋದು ರೋಡಲ್ಲಿ ಹಾವು ಪಾಸ್ ಆಗ್ತಾ ಇದೆ. ತುಂಬಾ ದೊಡ್ಡದಾದಂತಹ ಹಾವು, ಮೇ ಬಿ ಅದು ಕೆರೆ ಹಾವು ಇರಬೇಕು ಅಂತ ನಾವು ಅನ್ಕೊಂಡ್ವಿ. ತುಂಬಾ ಹತ್ತಿರದಿಂದ ನೋಡಕ್ ಆಗ್ಲಿಲ್ಲ. ಸೊ ಅದು ಹೋಗೋವರೆಗೂ ಕಾರನ್ನ ಸ್ವಲ್ಪ ಸ್ಲೋ ಮಾಡಿ ಆಮೇಲೆ ನಾವು ನಂತರ ಹೊರಟ್ವಿ. ಇಲ್ಲಂತೂ ನೋಡೋದಕ್ಕೆ ವ್ಯೂ ಪಾಯಿಂಟ್ ಅಂತೂ ಸಖತ್ ಚೆನ್ನಾಗಿತ್ತು. ತುಂಬಾ ಈ ಕಣಿವೆ ಏನಿದೆ ಇಲ್ಲೆಲ್ಲ ಸ್ವಲ್ಪ ಕಾಡು ಪ್ರಾಣಿಗಳು ಸಹ ರಾತ್ರಿ ಹೊತ್ತು ಬಂದು ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತಂತೆ. ಸ್ಪೆಷಲಿ ಚಿರತೆಗಳು ಜಾಸ್ತಿ ಇಲ್ಲಿ ಇರುತ್ತೆ ಅಂದ್ಬಿಟ್ಟು ಕೇಳ್ಪಟ್ಟೆ. ಇಲ್ಲಿ ಮುಂದೆ ಒಂದು ದೇವಸ್ಥಾನ ಕೂಡ ಕಾಣ್ತಾ ಇದೆ. ಸೊ ಹಿಂಭಾಗದಿಂದ ಈ ನೋಡತಕ್ಕಂತಹ ಈ ದೃಶ್ಯ, ಆ ಹೊಲ ಗದ್ದೆಗಳಿರ್ಬೋದು, ಆ ಬೆಟ್ಟ ಗುಡ್ಡಗಳಿರ್ಬೋದು, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಒಂಥರ ಘಾಟ್ ಸೆಕ್ಷನ್ ನೋಡತಕ್ಕಂತಹ ಫೀಲಿಂಗು. ಅದು ಮಾನ್ಸೂನ್ ಆದ್ರಿಂದ ಅದು ಲೆವೆಲ್ಲೇ ಬೇರೆ, ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಪಕ್ಕದಲ್ಲಿ ಇವಾಗ ದೇವಸ್ಥಾನವನ್ನ ತೋರಿಸ್ತೀನಿ ನೋಡಿ. ಸ್ವಲ್ಪ ಅದೇ ದೇವಸ್ಥಾನ ಅದು. ಮುಂದೆ ಹೋಗ್ತಾ ಇದೀವಿ. ಆ ದೇವಸ್ಥಾನದ ಹೆಸರು ಕಂಡಿ ಭೈರವೇಶ್ವರ ದೇವಸ್ಥಾನ ಅಂದ್ಬಿಟ್ಟು. ಸಾಧ್ಯ ಆದ್ರೆ ಮುಂದೆ ಯಾವಾಗ್ಲಾರು ಸಪ್ರೇಟ್ ಬ್ಲಾಗ್ ಅನ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ಕಡೆ ಎಲ್ಲ ಜಾಸ್ತಿ ಸ್ವಲ್ಪ ಜನ ದಾಳಿಂಬೆ ಕೃಷಿಯನ್ನ ಸಹ ಮಾಡಿದ್ದಾರೆ. ಅದು ಬಿಟ್ರೆ ಜೋಳನೇ ಜಾಸ್ತಿ. ತೆಂಗು ಅಂತೂ ವಾಣಿಜ್ಯ ಬೆಳೆ, ಅದಂತೂ ಇದ್ದೇ ಇರುತ್ತೆ. ಕೆಲವು ರೈತರು ಈ ಸೈಡ್ ಎಲ್ಲ ನೋಡ್ತಿರ್ಬೋದು ನೀವು, ಶುಂಠಿ ಬೆಳೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಹೊಲದ ಬದುಗಳಲ್ಲಿ ಸಾಕಷ್ಟು ತೇಗದ ಮರಗಳು, ಸಿಲ್ವರ್ ಮರಗಳನ್ನು ಸಹ ನೀವು ಕಾಣ್ಬೋದು. ಹೋಗ್ತಾ ಇದೀವಿ ನೋಡಿ. ದೂರದಲ್ಲಿ ಬೆಟ್ಟದ ಮೇಲೆ ಕಾಣ್ತಕ್ಕಂತಹ ಫ್ಯಾನ್ಗಳಿರ್ಬೋದು, ತುಂಬಾನೇ ಚೆನ್ನಾಗಿತ್ತು. ಸೊ ಫೈನಲಿ ಇವಾಗ ನಾವು ನಮ್ಮ ಊರನ್ನ ರೀಚ್ ಆದ್ವಿ. ಇದೇ ನಮ್ಮ ಊರು. ಮಳೆಗಾಲದಲ್ಲಿ ಈ ರೀತಿ ಕಾಣುತ್ತೆ. ಊರ ಮುಂದಿನ ನೋಟವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫೈನಲಿ ರೀಚ್ ಆದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್